ನೋಡಿ, ಆ ಬಿಜೆಪಿ ಅವ್ರಿಗೆ ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಬಿಟ್ಟಿದ್ದಾರೆ, ಬುದ್ಧಿ ಭ್ರಮಣೆ ಆಗ್ಬಿಟ್ಟಿದೆ. ನಮಗೆ ಕುಡಿಯೋಕ್ಕೆ ನೀರಿಲ್ಲ, ನಾವ್ಯಾಕೆ ತಮಿಳ್ನಾಡು ಬಿಡಕ್ಕೆ ಹೋಗೋಣ? ಇನ್ನು ಶಿವಾಗೆ ಅದು ತುಂಬಬೇಕಾದ್ರೆ ನೀರು ಬರ್ಬೇಕಾದ್ರೆ ಇನ್ನು 2 ಅಡಿ ಮೇಲಕ್ಕೆ ಬರಬೇಕು. ನಾನೆಲ್ಲ ಏನೋ ಗಾಬರಿ ಆಗ್ಬಿಟ್ಟು ನಾನೆಲ್ಲ ಎನ್ಕ್ವೈರಿ ಮಾಡಿ ಕಂಪ್ಲೀಟ್ ಎಲ್ಲ ತೆಗೆದು ಲಾಗ್ ಬುಕ್ಕು ಮತ್ತೊಂದೆಲ್ಲ ನೋಡಿದ್ದೀನಿ, ಎಲ್ಲೂ ಇಲ್ಲ. ನಾವು ಬೆಂಗಳೂರಿಗೆ ಕಾವೇರಿ ನೀರು ವಿಚಾರದಲ್ಲಿ ನಾವು ಭಾಳ ಹುಷಾರಿದ್ದೀವಿ, ನೀರಿದೆ ನಮಗೆ. ಯಾವ ಕಾರಣಕ್ಕೂ ನೀರು ತಮಿಳ್ನಾಡಿಗಲ್ಲ, ನಮ್ಮ ರೈತರಿಗೂ ನಮ್ಮ ಕೈಲಿ ಬಿಡೋಕ್ಕಾಗಲ್ಲ. ಇರೋ ವಿಚಾರ ಹೇಳ್ತಾ ಇದ್ದೀನಿ, ನಾನು ಮಂಡ್ಯದವ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಎಲ್ಲೂ ನಮ್ಮ ರೈತರಿಗೂ ನಾವು ಬಿಡೋಕ್ಕಾಗ್ತಾರ. ಆಂಧ್ರ ಅವರು ತೆಲಂಗಾಣ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ನಾವು ನಿಮ್ಗೆ ಬಿಡ್ತೀವಿ, ನೀವು ನಮ್ಗೆ ಬಿಡಿ ಸ್ವಲ್ಪ ಅಂತ. ಅದು ಕೂಡ ನಾವು ಹಿಂದೆ ಆಲೋಚನೆ ಮಾಡ್ತಾ ಇದ್ದೀವಿ. ಚೀಫ್ ಮಿನಿಸ್ಟರ್ಗಳೆಲ್ಲ ಮಾತಾಡಿದ್ರು, ತಮಿಳ್ನಾಡಿಗೆ ಎಲ್ಲಿ ಯಾವ ಲೆಕ್ಕದಲ್ಲಿ ಬಿಡೋಕ್ಕಾಗ್ತದೆ ನೀರನ್ನ? ಇಟ್ ಈಸ್ ನಾಟ್ ಪಾಸಿಬಲ್. ಇದು ಸುಳ್ಳು. ಅವ್ರಿಗೇನಾದ್ರು BJP ಅವ್ರಿಗೆ ಮಾನ ಮರ್ಯಾದೆ ಇದ್ದರೆ ಮೊದಲು ಅವರು ದೇವೇಗೌಡರು ಎಲ್ಲ MP ಗಳು ಹೋಗಿ ಫಸ್ಟು ಮೇಕೆದಾಟು ವಿಚಾರದಲ್ಲಿ ಗ್ರೀನ್ ಸಿಗ್ನಲ್ ಕೊಡಿಸ್ಲಿ. ಫಸ್ಟು ಮಾದಾಯಿ ವಿಚಾರದಲ್ಲಿ ಇದನ್ನು ಇದು ಕಳಸಾ ಬಂಡೂರಿ ವಿಚಾರದಲ್ಲಿ ಟೆಂಡರ್ ಕರೆದಿದ್ದೀನಿ, ಅಲ್ಲಿಗೆ ಪರ್ಮಿಷನ್ ಕೊಡಿಸ್ಲಿ. ಅದು ಬಿಟ್ಬಿಟ್ಟು ಬರೀ ರಾಜಕಾರಣ ಮಾತಾಡ್ಕೊಂಡು 5,300 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಬಜೆಟಲ್ಲಿ ಎಲ್ಲ MP ಗಳು ಸೇರಿ ಪಾಸ್ ಮಾಡಿದ್ರು. ಆ ದುಡ್ಡು ಕೊಡಲಿಲ್ಲ. ಅವ್ರಿಗೇನಾದ್ರು ಸ್ವಲ್ಪ ನಾವೇನು ದಡ್ರಂತ ತಿಳ್ಕೊಂಡಿದ್ದಾರೆ ಅವರು? ತಾನು ಮಾಡಿದ ತಪ್ಪನ್ನು ಮುಚ್ಕೊಳ್ಳೋಕ್ಕೋಸ್ಕರ, BJP ಅವ್ರು ಮಾಡಿದ ತಪ್ಪನ್ನು ಮುಚ್ಕೊಳ್ಳೋಕ್ಕೋಸ್ಕರ ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀರು ನಮ್ಮ ಹಕ್ಕು ಅಂತ ಮಾಡ್ದೋ 1,000 ಕೋಟಿ ಇಟ್ಟರು. ಏನು ಮಾಡಿದ್ರು ಅವರು? ಒಂದು ಚೂರು ಸಹಾಯ ಮಾಡಿದ್ರ? ನಾವು ಕೋರ್ಟಲ್ಲಿ ವಾದ ಮಾಡಿ ತಿರ್ಗಾ ವಾಪಸ್ಸು ಇದನ್ನು ಕಮಿಟಿ ಮುಂದೆ ತಗೊಂಡ್ಕೊಂಡು ಬಂದಿದ್ದೀವಿ. ಆದ್ದರಿಂದ ನಾವು ಯಾರಿಗೂ ನೀರು ಬಿಡೋ ಪ್ರಶ್ನೆ ಇಲ್ಲ. ನಮಗೆ ಫಸ್ಟು ಕುಡಿಯೋ ನೀರು ಪ್ರಯಾರಿಟಿ. ಕಷ್ಟನೋ ಸುಖನೋ ಬೆಂಗಳೂರಿಗೆ ನೀರನ್ನು ಒದಗಿಸ್ಕೊಡ್ತಾ ಇದ್ದೀವಿ, ಏನು ಸಮಸ್ಯೆ ಇಲ್ಲ. ಎಲ್ಲಿ ಕುಡಿಯೋ ನೀರು ಬೇಕೋ ಅಲ್ಲಿ ಒದಗಿಸ್ಕೊಡ್ತೀವಿ. ಅದು ಬಿಟ್ಟು ಯಾರಿಗೂ ನೀರು ಬಿಡೋ ಪ್ರಶ್ನೆ ಇಲ್ಲ. ಅದು ಸುಳ್ಳು ಪ್ರಚಾರ, ಜನಕ್ಕೆ ಡಿವೇಟ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅಷ್ಟು ಬಿಟ್ಟರೆ ಬೇರೆ ಏನೇನಿಲ್ಲ. ಮತ್ತೊಂದು ಮಾತು ಹೇಳಿದ್ದಾರೆ ಸರ್, 400 ಸೀಟ್ ಈ ಸತಿ ಲೋಕಸಭೆಯಲ್ಲಿ ಗೆದ್ರೆ ಸಂವಿಧಾನವನ್ನು ಬದಲು ಮಾಡಬಹುದು, ತಿದ್ದುಪಡಿ ಮಾಡಬಹುದು ಅಂತ. ಆಯಿತು, ಅವರು ಮಾಡಲಿ, ಸಂವಿಧಾನ ತಿದ್ದುಪಡಿ ಮಾಡ್ತಾರೆ. ಅದು ಇದನ್ನೇ ತಾವು ತಿಳ್ಕೊಳ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ವಿರೋಧಿ BJP ಸರ್ಕಾರ, BJP ಸಂಸತ್ ಸದಸ್ಯರು. ಪ್ರೈಮ್ ಮಿನಿಸ್ಟರ್ ಕೈಲಿ ಅದನ್ನ ಸ್ಟಾಂಪ್ ಹಾಕ್ಸಿ ಸಾಕು, ಆಮೇಲೆ ಗೊತ್ತಾಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.